ಮಕ್ಕಳಲ್ಲಿನ ಸುಪ್ತ ಪ್ರತಿಭೆ ಅನಾವರಣಕ್ಕೆ ವಾರ್ಷಿಕೋತ್ಸವ ಉತ್ತಮ ವೇದಿಕೆಯಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವುದು ಮಕ್ಕಳ ಮನೋ ಉಲ್ಲಾಸ ಹೆಚ್ಚಿಸಿ ಕಲಿಕೆ ಮೇಲೆ ಹೆಚ್ಚು ಆಸಕ್ತಿ ಮೂಡುವಂತೆ ಮಾಡುತ್ತದೆ. ಸರ್ಕಾರಿ ಶಾಲೆಗಳ ಮೇಲೆ ಪೋಷಕರ ಸಹಕಾರ ಇದೇ ರೀತಿ ಇರಲಿ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ಹೇಳಿದರು. ಶಿರಾ ತಾಲೂಕಿನ ಬಂದಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶುಕ್ರವಾರ ನಡೆದ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲು ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಕೆಂಚಮ್ಮ, ಉಪಾಧ್ಯಕ್ಷೆ ಚಿತ್ತಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ನರಸಿಂಹರಾಜು ಸೇರಿದಂತೆ ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಬಂದಕುಂಟೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಉತ್ಸವ ನೋಡುಗರ ಮನಸೂರೆಗೊಂಡಿತು. ನಾವು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅನ್ನುವಂತಹ ಮನೋಭಾವವನ್ನ ಇವತ್ತು ಬಂದಕುಂಟೆ ಗ್ರಾಮಸ್ಥರು ಹೊಂದಿದ್ದಾರೆ. ಇದೇ ರೀತಿಯ ಸಹಕಾರ, ಉತ್ತಮವಾದಂತಹ ಸಹಕಾರ ಮುಂದಿನ ದಿನಗಳಲ್ಲೂ ನಮ್ಮ ಶಿಕ್ಷಕರ ಮೇಲೆ ಇರಲಿ, ಮತ್ತು ನಮ್ಮ ಶಾಲಾ ಮಕ್ಕಳ ಮೇಲೆ, ನಮ್ಮ ಸರ್ಕಾರಿ ಶಾಲೆ ಮೇಲೆ ಹೆಚ್ಚಿನ ಅಭಿಮಾನ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇವತ್ತು ತಮ್ಮ ಬೇರೆ ಮಕ್ಕಳ ಪ್ರತಿಭೆಯನ್ನೆಲ್ಲ ಬೇರೆ ಬೇರೆ ದೃಶ್ಯ ಮಾಧ್ಯಮ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀರಾ. ಆದರೆ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನು ತಮ್ಮದೇ ಆದಂತಹ ನೀವೇ ನಿರ್ಮಾಣ ಮಾಡಿರುವಂತಹ ವೇದಿಕೆಯಲ್ಲಿ ತಮ್ಮ ಮಕ್ಕಳ ಒಂದು ನೃತ್ಯವನ್ನಾಗಿರ್ಬೋದು, ನಾಟಕವನ್ನಾಗಿ, ಇದು ಒಂದು ರೀತಿಯ ಹಬ್ಬ. ನಾನು 1996ರಲ್ಲಿ ಕಾರ್ಪಳ್ಳಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದೆ. ಕಾರ್ಪಳ್ಳಿನಲ್ಲಿ 8 ವರ್ಷ ಇದ್ದೆ. 8 ವರ್ಷನೂ ಹಬ್ಬನೇ ಮಾಡ್ತಿದ್ವಿ ನಾವು. ಈ ಊರಿಗಿಂತ ವಿಶೇಷವಾದ ಶಾಲೆ. ನನಗೇನಪ್ಪ ಒಂದು ಖುಷಿ ಅಂದರೆ, ನಾನು ಕೆಲಸಕ್ಕೆ ಸೇರಿದಾಗ ಒಂದು ದೊಡ್ಡ ಊರಲ್ಲಿ ಕೆಲಸ ಮಾಡಿದೆ. ಆ ಊರಲ್ಲಿ ಇದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಕೊಡ್ತಿದ್ರು. ನಾನು ಆ ಊರಿಂದ ವರ್ಗಾವಣೆ ಆದಾಗ ಆ ಊರಿನ ಜನರಲ್ಲಿ ಲಾರಿ ಮಾಡ್ಕೊಂಡು ತಗೊಂಬಂದು ನಮ್ಮನ್ನು ಸಿರಾಗಿ ಬಿಟ್ಟೋದ್ರು. ಅದಕ್ಕಿಂತ ಒಳ್ಳೆ ಊರು ಅಂದರೆ ಈಗ ಬಂದ್ಕೊಂಡೇನೆ. ಇಲ್ಲಿರ್ತಕ್ಕಂಥವ್ರು ಯಾರೂ ಸಹ ನನಗೆ ಬೇರೆಯವರು ಅನ್ಸೋದೇ ಭಾವನೆಯೇ ಇಲ್ಲ. ನಾನು ಯಾರ ಮನೆಗೆ ಏನು ಕೇಳಿದ್ರು ಸಹ ಇಲ್ಲ ಅನ್ನಲ್ಲ. ಇಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಸಹ ತುಂಬ ಸಹಕಾರವನ್ನು ಕೊಡ್ತಾರೆ. ಏನಪ್ಪ ಒಂದು ಕೊರಗು, ಕಲ್ಲಪ್ಪ ಅವರು ನನಗೆ 2000ನೇ ಇಸ್ವಿಯಿಂದ ಪರಿಚಯ. ಅವರು ಬಡಕನಹಳ್ಳಿ ಶಾಲೆಯಲ್ಲಿ ಇದ್ದಂಥ ಸಂದರ್ಭದಿಂದ ನನಗೆ ಪರಿಚಯ. ಅವರು ಸಾಕಷ್ಟು ಫ್ರೆಂಡ್ಸ್ ಆಗಿ ಸಾಕಷ್ಟು ಕೆಲಸಗಳನ್ನು ಅವರನ್ನು ಹತ್ರದಿಂದ ನಾನು ನೋಡಿರ್ತಕ್ಕಂಥದ್ದು. ಯಾವುದೇ ಒಂದು ಶಾಲೆಗೆ ಹೋದರೆ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸ್ತಾರೆ. ಅದೇ ರೀತಿ ಒಂದು ಬಂದಕುಂಟೆ ಶಾಲೆಗೆ ಬಂದು ಅವರದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಯಾಕೆ ಅಂತಂದರೆ, ಒಂದು ಊರಿನಲ್ಲಿ, ಒಂದು ಹಳ್ಳಿನಲ್ಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ ಬಂದು ಆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸೋದಿದೆಯಲ್ಲ, ಅದು ಭಾರಿ ಉತ್ತಮವಾದದ್ದು. ಅದರೊಳಗೂ ಅವರ ಮಾತನ್ನು ಕೇಳ್ತಾ ಇದ್ರೆ ಇನ್ನಷ್ಟು ಕೇಳಬೇಕು ಅನಿಸುತ್ತೆ. ಅವರ ಗಾದೆಗಳು ಹೇಳ್ತಾರೆ, ಇನ್ನು ನೀವು ಕೇಳಿದರೆ ಹೆಂಗೋ ಕಷ್ಟ ಅಂತ ಹೇಳ್ತೀನಿ. ಹಾಗೆ ಕಲಪ ಮಾಸ್ಟರ್ಗೆ ಬೆಂಬಲ ಕೊಟ್ಟಿರುವಂತ ಎಲ್ಲ ಶಿಕ್ಷಕಿಯರು, ಶಿಕ್ಷಕರು ಸಹ ಅದೇ ತರ ಕೆಲಸ ಮಾಡಿದ್ದಾರೆ. ಅವರು ಸಹ ಎಲ್ಲ ತುಂಬಾ ಎಂಕರೇಜ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತು ಒಂದು ಸ್ಪೋರ್ಟ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ತಾಲೂಕ್ ಮಟ್ಟದ ಸ್ಪೋರ್ಟ್ಸ್ ಅಂತ ನಮ್ಮ ಬಂದಕುಂಟೆ ಸ್ಕೂಲ್ ನೋಡಿದ್ದೆ ಕಲ್ಲಪ್ಪ ಸರಿಂದ. ಯಾಕೆಂದ್ರೆ ಯಾವತ್ತೂ ತಾಲೂಕ್ ಮಟ್ಟದ ಕಪ್ ತಂದಿದ್ದೇ ಗೊತ್ತಿರಲಿಲ್ಲ.